ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು ಎಂಬುದಾಗಿ 34ನೇ ಕೀರ್ತನೆ 4ನೇ ವಚನದಲ್ಲಿ ನಾವು ನೋಡುತ್ತೇವೆ. ಪ್ರೇರೆ, ನಾವೆಲ್ಲರೂ ನಮ್ಮ ಹೃದಯಗಳಲ್ಲಿ ಮತ್ತು ಮನಸ್ಸುಗಳಲ್ಲಿ ಭಯವುಳ್ಳವರಾಗಿರುತ್ತೇವೆ. ದಾವೀದನಿಗೆ ಅವನ ಜೀವಿತದಲ್ಲಿ ಬಹಳಷ್ಟು ಹೋರಾಟಗಳಿದ್ದವು. ಅವನು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಬಂದ ಗೊಲ್ಯಾತನೊಡನೆ ಮತ್ತು ಇತರ ಅನೇಕ ವೈರಿಗಳೊಡನೆ ಹೋರಾಡಿದನು. ಆದರೂ ದೇವರೇ ತನ್ನನ್ನು ಎಲ್ಲ ಭೀತಿಯಿಂದ ತಪ್ಪಿಸಿದನು ಎಂದು ಒಪ್ಪಿಕೊಳ್ಳುತ್ತಾನೆ. ಪ್ರೇರೆ, 2 ವಿಧವಾದ ಭಯಗಳಿವೆ. ನಮ್ಮ ಜೀವಿತಗಳಿಗೆ ಅವಶ್ಯವಾಗಿರುವ ಒಳ್ಳೆಯ ಭಯ ಮತ್ತು ಅಪಾಯಕರವಾದ ಕೆಟ್ಟ ಭಯ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. 34ನೇ ಕೀರ್ತನೆ 9ನೇ ವಚನ. ಇದು ನಮ್ಮಲ್ಲಿರಬೇಕಾದ ಒಳ್ಳೆಯ ಭಯವಾಗಿದೆ. ನ್ಯಾಯ ತೀರ್ಪಿನ ದಿನದಂದು ದೇವರ ಮುಂದೆ ನಿಂತುಕೊಂಡು ಲೆಕ್ಕ ಒಪ್ಪಿಸಬೇಕಾದ ಸಮಯದಲ್ಲಿ ಈ ಭಯ ನಮಗಿರುತ್ತದೆ. ದೇವರ ಪರಿಪೂರ್ಣ ಪ್ರೀತಿಯ ಮೂಲಕವಾಗಿ ನಾವು ಕೆಡುಕಿನ ಮತ್ತು ಅಪಾಯಕರ ಭಯವನ್ನು ಜಯಿಸಬೇಕು. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು, ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. 1 ಯೋಹಾನ 4:18. ನಮ್ಮ ಎಲ್ಲ ಭಯಗಳಿಗೆ ಯೇಸುವೇ ಉತ್ತರವಾಗಿದ್ದಾನೆ. ನಾವು ಯೇಸುವಿನಲ್ಲಿ ಭಯವನ್ನು ಕಾಣುವುದಿಲ್ಲ. ಆತನು ಕಲ್ವಾರಿಯಲ್ಲಿ ಮಾನವ ಜನಾಂಗದ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ವೇದನೆಯನ್ನು ಅನುಭವಿಸುತ್ತಿದ್ದಾಗ್ಯೂ ಸತ್ಯವೇದದಲ್ಲಿ ಎಲ್ಲಿಯೂ ಆತನು ಭಯಗ್ರಸ್ತನಾಗಿದ್ದನು ಎಂದು ಬರೆಯಲ್ಪಟ್ಟಿಲ್ಲ. ಆದರೆ ಯೇಸು ನಮ್ಮನ್ನು ಈ ಎಲ್ಲ ಭಯಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ. ಆತನು ನನ್ನ ಮಾತಿಗೆ ಕಿವಿಗೊಡುವವನಾದರೋ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂದು ಹೇಳಿದ್ದಾನೆ. ಜ್ಞಾನೋಕ್ತಿಗಳು 1:33. ಆತನೇ ನಮಗೆ ಬಲ, ಪ್ರೀತಿ ಮತ್ತು ಶಿಕ್ಷಣಗಳ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. 2 ತಿಮೋಥಿ 1:7. ಮೊದಲನೇದಾಗಿ ಯೇಸು ಎಲ್ಲ ಬಲ ಅಥವಾ ಅಧಿಕಾರವನ್ನು ಹೊಂದಿದ್ದಾನೆ. ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಮತ್ತಾಯ 28:18. ನಾವು ಮಾಟಮಂತ್ರಗಳು, ಸೈತಾನನ ಅಥವಾ ದುರಾತ್ಮಗಳ ವಿಷಯವಾಗಿ ಭಯಪಡಬೇಕಾಗಿಲ್ಲ. ದೇವರ ರಾಜ್ಯಕ್ಕೆ ಬರುವವರು ಕತ್ತಲೆಯೊಳಗಿನಿಂದ ಆತನ ಮಗನ ರಾಜ್ಯದೊಳಗೆ ಸೇರಿಸಲ್ಪಟ್ಟಿರುತ್ತಾರೆ. ದೇವರ ನಮ್ಮನ್ನು ಆಶೀರ್ವದಿಸಿ ನಮ್ಮ ಸುತ್ತಲೂ ಬೇಲಿಯನ್ನು ಹಾಕಿದ್ದಾನೆ. ಯೋಬನ ವಿಷಯದಲ್ಲಿ ನಾವು ನೋಡುವಂತೆ ನಮ್ಮನ್ನು ಬಾಧಿಸಬೇಕಾದರೆ ಸೈತಾನನು ದೇವರ ಅಪ್ಪಣೆಯನ್ನು ಪಡೆದುಕೊಳ್ಳಬೇಕು. ದೇವರಿಗೆ ಎಲ್ಲ ಅಧಿಕಾರವಿದೆ. 2ನೇದಾಗಿ, ದೇವರು ನಮ್ಮನ್ನು ಪರಿಪೂರ್ಣ ಪ್ರೀತಿಯಿಂದ ಪ್ರೀತಿಸುತ್ತಾನೆ. ಆತನ ಪ್ರೀತಿಯಲ್ಲಿ ಯಾವ ಕುಂದು, ತಪ್ಪು ಅಥವಾ ದೋಷ ಇಲ್ಲ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮ 5:8. ಯೇಸುವಿಗಿಂತ ಹೆಚ್ಚಾಗಿ ನಮ್ಮನ್ನು ಯಾರೂ ಪ್ರೀತಿಸುವುದಿಲ್ಲ. ಆತನ ಪ್ರೀತಿಯು ಪರಿಪೂರ್ಣ ಪ್ರೀತಿಯಾಗಿದೆ. ನಾವು ಸಹ ನಮ್ಮ ಭರವಸೆಯನ್ನು ದೇವರ ಪರಿಪೂರ್ಣ ಪ್ರೀತಿಯಲ್ಲಿ ಇಡಬೇಕು. 3ನೇದಾಗಿ, ನಮ್ಮಲ್ಲಿರುವುದೆಲ್ಲವನ್ನು ಯೇಸುವಿನ ಕೈಯಲ್ಲಿಡುವುದು. ಭಯವು ನಾವು ನಮ್ಮ ಹಣ, ಆರೋಗ್ಯ, ಉದ್ಯೋಗ ಅಥವಾ ಕುಟುಂಬದ ಸದಸ್ಯರನ್ನು ಕಳೆದುಕೊಳ್ಳಬಹುದೇನೋ ಎಂಬ ಭಾವನೆಯನ್ನು ಹೊಂದಿರುವುದಾಗಿದೆ. ಇಲ್ಲವಾದರೆ ನಾವು ಯಾವುದಕ್ಕೂ ಭಯಪಡಬೇಕಾಗಿರುವುದಿಲ್ಲ. ನಾವು ನಮಗಿರುವುದೆಲ್ಲವನ್ನು ನಮ್ಮ ಹೃದಯದಿಂದ ಮತ್ತು ಮನಸ್ಸಿನಿಂದ ಪ್ರತಿದಿನ ಯೇಸುವಿನ ಕೈಯೊಳಗೆ ಒಪ್ಪಿಸಿಕೊಡಬೇಕು. 4ನೇದಾಗಿ, ವಿಶ್ವಾಸ ಜೀವಿತ ಮಾಡು. ನಮ್ಮ ಸಾಮರ್ಥ್ಯಗಳ ಮೇಲೆ ಭರವಸೆವಿಡಬೇಕು ಎಂದು ಈ ಲೋಕವು ಕಲಿಸುತ್ತದೆ. ಆದರೆ ಅವು ನಮ್ಮನ್ನು ಸೋಲಿಗೆ ನಡೆಸುತ್ತವೆ. ಭಯ ಮತ್ತು ನಂಬಿಕೆ ಒಟ್ಟಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಅವುಗಳಲ್ಲಿ ಒಂದು ಇನ್ನೊಂದನ್ನು ಜಯಿಸುತ್ತದೆ. ಅರಸನಾದ ದಾವೀದನು ನನಗೆ ಹೆದರಿಕೆಯುಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು ಎನ್ನುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. 23ನೇ ಕೀರ್ತನೆ 4ನೇ ವಚನದಲ್ಲಿ ಎಂತಹ ಸುಂದರವಾದ ಪ್ರಾರ್ಥನೆ ಮತ್ತು ನಿವೇದನೆ. ಪ್ರೇರೆ, ಪ್ರತಿದಿನ ನಮ್ಮ ಭಯಗಳನ್ನು ಜೀವಸ್ವರೂಪನಾದ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣ.
ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಆತನಲ್ಲಿ ಕಾಯುವುದು. ಆತನಲ್ಲಿ ಭರವಸೆವಿಡುವವರು ಲಜ್ಜಿತರಾಗುವುದಿಲ್ಲ. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನ ಬರೋಣದ ದಿನದವರೆಗೂ ಕಾಪಾಡಲು ಶಕ್ತನಾದ, ನಂಬಿಗಸ್ತನಾದ ದೇವರಾಗಿದ್ದಾನೆ. ಗಾಡ್ ಬ್ಲೆಸ್ ಯು.